ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಮಾರ್ಚ್ ಮಾಸದಲ್ಲಿ ಇರುವಂತಹ ಗ್ರಹ ಸಂಚಾರ ಸ್ಥಿತಿ, ಈ ದ್ವಾದಶ ರಾಶಿಗಳಿಗೆ ಆ ಗ್ರಹಸ್ಥಾನದ ಅಥವಾ ಬದಲಾಗ್ತಾ ಇರುವಂತಹ ಗ್ರಹಗಳ ಸ್ಥಾನಮಾನದ ಮೇಲೆ ಯಾವ ರೀತಿ ಅನುಕೂಲ ಪ್ರತಿಕೂಲ ಫಲಗಳಿರುತ್ತೆ ಮತ್ತು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಹೇಳ್ತಾ, ಮುಖ್ಯವಾಗಿ ಮಕರ ರಾಶಿ ಜಾತಕರಿಗೆ ಈ ಬರುವಂತಹ ಮಾರ್ಚ್ ಮಾಸದಲ್ಲಿ ಗ್ರಹಗಳ ಅನುಕೂಲತೆ ಯಾವ ರೀತಿ ಇದೆ, ಯಾವ ಸ್ಥಾನದಲ್ಲಿ ಯಾವ ಗ್ರಹ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಒಂದು ರೀತಿ ಮಕರ ರಾಶಿಯವರಿಗೆ ಈ ಮಾರ್ಚ್ ಮಾಸ ಅನ್ನೋದು ಸ್ವಲ್ಪ ಕುಟುಂಬ ವಿಷಯಗಳಲ್ಲಿ, ಕುಟುಂಬ ಮಾತಿನ ವಿಷಯಗಳಲ್ಲಿ, ಕುಟುಂಬ ಸದಸ್ಯರ ಮಧ್ಯೆ ಇರುವಂತಹ ಹೊಂದಾಣಿಕೆ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಾಗಿರುತ್ತೆ. ಅದು ಏನಕ್ಕೆ, ಯಾವ ರೀತಿ ಅನ್ನೋದು ನಾನು ಹೇಳೋಣ. ಮುಖ್ಯವಾಗಿ ಗ್ರಹ ಸಂಚಾರ ಸ್ಥಿತಿ ನೋಡುವುದಾದರೆ ಮಕರ ರಾಶಿಯವರಿಗೆ ಈ ಮಾರ್ಚ್ 1ರಿಂದ ಬದಲಾಗ್ತಾ ಇರುವಂತಹ ಶುಕ್ರತನ ಉಚ್ಚ ರಾಶಿಯಾಗಿರುವಂತಹ ಮೀನರಾಶಿಯಲ್ಲಿ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮನ ಜೊತೆ ಆಲ್ಮೋಸ್ಟ್ 25 ದಿನಗಳ ಕಾಲ ಈ ಶನಿ ಮತ್ತು ಶುಕ್ರ ಸಂಚಾರ ಅನ್ನೋದಿರುತ್ತೆ. ಇನ್ನು ಮಾರ್ಚ್ 15ರ ನಂತರ ರವಿ ಶನಿಗೆ ತುಂಬ ಹತ್ತಿರವಾಗಿ ತನ್ನ ಪ್ರಭಾವವನ್ನು, ಹತ್ತಿರ ಸ್ಥಾನಕ್ಕೆ ಬಂದು ತನ್ನ ಪ್ರಭಾವ ಮತ್ತು ಕಾರಕತ್ವಗಳನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಧನ ಕುಟುಂಬ ಸ್ಥಾನ, ವಾಕ್ಕು ಸ್ಥಾನ, ಮಾತಿನ ಸ್ಥಾನ ಆಗಿರುವಂತಹ ದ್ವಿತೀಯ ಸ್ಥಾನದಲ್ಲಿ 4 ಪ್ರಧಾನ ಗ್ರಹಗಳು ಪರಸ್ಪರ ಶತ್ರುಗ್ರಹಗಳು ಇರುವುದರಿಂದ ಈ ಧನ ಕುಟುಂಬ ಸ್ಥಾನದಲ್ಲಿ, ಅದು ಮುಂಚೆ ಹೇಳಿದ್ದು, ಕುಟುಂಬ ವಿಷಯಗಳಲ್ಲಿ, ಮಾತಿನ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಯಾಕಂದರೆ ಇಲ್ಲಿ ಅಗ್ನಿತತ್ವ ರಾಶಿಗಳಾಗಿರುವಂಥದ್ದು ರಾಹು ಆಗಿರಬಹುದು, ರವಿ ಆಗಿರಬಹುದು, ಕುಜ ಆಗಿರಬಹುದು ಮತ್ತು ವಕ್ರಗಮನದಲ್ಲಿರುವಂತಹ ಬುಧ ಆಗಿರಬಹುದು. ಈ ದ್ವಿತೀಯ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಅನುಕೂಲವಿರುತ್ತೆ. ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಈಗ ಕೇತು, ಷಷ್ಠ 6ನೇ ಋಣರೋಗ ಶತ್ರು ಸ್ಥಾನದಲ್ಲಿರುವಂತಹ ಗುರು ಇರ್ತಾ ಈ ಮಾಸದಲ್ಲಿ ಪರ್ಟಿಕ್ಯುಲರ್ ಆಗಿ ಮಕರ ರಾಶಿಯವರಿಗೆ ಕ್ರಿಯೇಟಿವ್ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡಿರುವಂಥ, ಸೃಜನಶೀಲತೆಯಿಂದ ತುಂಬಿರುವಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವೃತ್ತಿ ಸ್ಥಾನಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ರೀತಿಯ ಅವಕಾಶಗಳು ಬರ್ತಾ ಇರುತ್ತೆ. ಮುಖ್ಯವಾಗಿ ಮಕರ ರಾಶಿಯ ಸ್ತ್ರೀಯರಿಗೆ ಒಳ್ಳೆಯ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಬರ್ತಾ ಇರುತ್ತೆ. ಅದು ಸಿನಿ, ಮೀಡಿಯಾ, ಟಿ ವಿ, ಸೀರಿಯಲ್ ಇತ್ಯಾದಿ ಕ್ರಿಯೇಟಿವ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುವಂತಹ ಸಮಯ. ಅದೇ ರೀತಿ ಪುರುಷರು ಈ ಸಂದರ್ಭದಲ್ಲಿ ಶುಕ್ರ ಶನಿಯ ಜೊತೆ ಕಂಬಸ್ಟ್ ಆಗ್ತಾ ಇರೋದ್ರಿಂದ 3rd ಪ್ಲೇಸಲ್ಲಿ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸ್ತ್ರೀಯರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ರವಿ ಸಂಚಾರ ಬದಲಾವಣೆ ಆಗ್ತಾ ಇರೋದರಿಂದ 15ರ ನಂತರ ಮುಖ್ಯವಾಗಿ ಯಾವುದಾದ್ರೂ ಹಣಕಾಸಿನ ವ್ಯವಹಾರಗಳು, ಪ್ರಾಪರ್ಟಿ ರಿಲೇಟೆಡ್ ವ್ಯವಹಾರಗಳು, ಅಗ್ರಿಮೆಂಟ್ ಮಾಡಿಕೊಳ್ಳುವಾಗ ಹುಷಾರಾಗಿರಬೇಕು. ಅಂದರೆ ಕೆಲವೊಂದು ವಿಷಯಗಳನ್ನೆಲ್ಲ ಪ್ರಾಪರಾಗಿ ರೀಡ್ ಮಾಡಿ ಅರ್ಥ ಮಾಡಿಕೊಂಡು ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಮಾತನಾಡುವಂತಹ ಸಂದರ್ಭದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಬುಧ ವಕ್ರಗಮನದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದರೂ ಕೂಡ ಲಗ್ನ ಸ್ಥಾನ ಫಲಗಳು ಕೊಡೋದ್ರಿಂದ, ಅದು ಶನಿ ರವಿಯ ಜೊತೆ ಕನೆಕ್ಟ್ ಆಗ್ತಾ ಇರುವಂತಹ ಕಾರಣದಿಂದ ಮುಖ್ಯವಾಗಿ ಮಾತು ಒಡೆದ್ರೆ ಆಯಿತು, ಮಾತು ಆಡಿದ್ರೆ ಆಯಿತು, ಮುತ್ತು ಒಡೆದ್ರೆ ಹೋಯಿತು ಅನ್ನೋ ರೀತಿಯಲ್ಲಿ ಇರುತ್ತಲ್ವ. ಸೊ ಆ ರೀತಿಯಲ್ಲಿ ವಾಕ್ಕು ಸ್ಥಾನವನ್ನು ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಯೋಚನೆ ಮಾಡಿ ಯುಟಿಲೈಸ್ ಮಾಡಬೇಕಾಗಿರುತ್ತೆ. ಅದು ನಿಮ್ಮ ಕುಟುಂಬದಲ್ಲಾಗಿರಬಹುದು, ಉದ್ಯೋಗ ಪ್ರದೇಶಗಳಲ್ಲಾಗಿರ್ಬೋದು, ಮಾತನಾಡುವಂಥ ಸಂದರ್ಭಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ದ್ವಿತೀಯ ಸ್ಥಾನದಲ್ಲಿ ಪರಸ್ಪರ ಶತ್ರು ಗ್ರಹಗಳು ಇರೋದರಿಂದ ಈ ಕುಜನಿಗೆ ಬುಧನಿಗೆ ಆಗಲ್ಲ, ಅವರು ಪರಸ್ಪರ ಶತ್ರುಗ್ರಹಗಳು, ಇವರಿಬ್ಬರು ಕೂಡ ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ಯಾವ ಸ್ಥಾನದಲ್ಲಿದ್ದರೆ ಆ ರೀತಿ ಶತ್ರು ಸ್ಥಾನದ ಫಲಗಳು ಕೊಡ್ತಾ ಇರ್ತಾರೆ. ಯಾವ ರೀತಿ ಇರುತ್ತೆ ಅಂತ ನೋಡುವುದಾದರೆ, ಇನ್ನು ರಾಹು ರವಿ ಮಾರ್ಚ್ 15ರವರೆಗೂ ಇರೋದರಿಂದ ಒಂದು ರೀತಿ ಗೊತ್ತಲ್ವ, ರಾಹು ಮತ್ತು ರವಿ ಒಂದು ರೀತಿ ಗ್ರಹಣ ದೋಷ, ಸರ್ಪದೋಷ, ಸಂತಾನ ದೋಷ ಅಂತ ಹೇಳ್ತೀವಿ. ಆ ರೀತಿ 15th ಕೂಡ ಸ್ವಲ್ಪ ಹೀಟ್ ವಾತಾವರಣ ಅನ್ನೋದಿರುತ್ತೆ. ಕುಟುಂಬ ಸದಸ್ಯರ ಮಧ್ಯೆ
ಒಬ್ಬರ ಮೇಲೆ ಒಬ್ಬರಿಗೆ ವಿಪರೀತವಾಗಿರುವಂತಹ ತೀವ್ರ ಥರದಲ್ಲಿ ಆಗ್ತಾ ಇರುವಂತಹ ಈ ಅಭಿಪ್ರಾಯ ಭೇದಗಳಾಗಿರ್ಬೋದು, ಮಾತಿನ ಬರದಲ್ಲಿ ಆಡುವಂತಹ ಮಾತುಗಳಾಗಿರ್ಬೋದು, ಮನಸ್ಪರ್ಧೆಗಳಾಗಿರಬಹುದು, ಡಿಫ್ರೆಂಟ್ ಟೈಪ್ ಆಫ್ ಒಪಿನಿಯನ್ಸ್ ಇರುತ್ತೆ. ಯಾಕೆ ಬರುತ್ತೆ? ಹಣಕಾಸಿನ ಪ್ರಾಬ್ಲಮಾ ಅಥವಾ ಏನಾದರೂ ಕುಟುಂಬದಲ್ಲಿ ಸಮಸ್ಯೆ ಅಂದರೆ ಈ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪ್ರಾಪರ್ಟಿ ಸೇಲ್ ಆಗೋದು ಅಥವಾ ಅದರಲ್ಲಿಂದ ಅಮೌಂಟ್ ಬರೋದಾಗಿರ್ಬೋದು, ಅಥವಾ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಆಕಸ್ಮಿಕ ಧನಲಾಭ ಅನ್ನೋದಿರುತ್ತೆ. ಒಳ್ಳೆಯದೇ ಅಲ್ಲ, ಆಕಸ್ಮಿಕವಾಗಿ ಹಣಕಾಸಿನ ಬಂದ ಅಂತ ಹೇಳಿದ್ರೆ ಹಣ ಎಲ್ಲವನ್ನೂ ಮಾಡಿಸುತ್ತೆ, ಸಂಬಂಧಗಳನ್ನು ಬೇರ್ಪಡಿಸುತ್ತೆ, ಮನುಷ್ಯರ ಮಧ್ಯೆ ಒಂದು ರೀತಿ ದ್ವೇಷವನ್ನು ಹುಟ್ಟಿಸುತ್ತೆ. ಅದೇ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಅಂದರೆ ಬಂದಿರುವಂತಹ ಹಣ ಹಂಚಿಕೆ ಮಾಡಿಕೊಳ್ಳುವಂಥ ವಿಷಯಗಳಲ್ಲಾಗಿರ್ಬೋದು, ಅಥವಾ ಬಂದಿರುವಂತಹ ಶೇರ್ ಅಂದರೆ ಮಾಡಿಕೊಳ್ಳುವಂತಹ ಸಂದರ್ಭಗಳಾಗಿರ್ಬೋದು. ಈ ಸಂದರ್ಭದಲ್ಲಿ ಯಾಕಂದರೆ ಈ ಬರುವಂತಹ ಇನ್ಶೂರೆನ್ಸ್ ಕ್ಲೇಮ್ಸ್ ಆಗಿರ್ಬೋದು, ಅಥವಾ ದೊಡ್ಡ ಮಟ್ಟದಲ್ಲಿ ಪೆನ್ಷನ್ ಅಂದರೆ ರಿಟೈರ್ ಆಗಿರುವಂತಹ ಬೆನಿಫಿಟ್ಸ್ ಆಗಿರ್ಬೋದು, ಇದು ನಿಮ್ಮ ಕಷ್ಟಾರ್ಜಿತ, ನೀವು ಕಷ್ಟಪಟ್ಟು ದುಡಿದಿರುವಂಥದ್ದು. ನಿಮಗೆ ಅಥಾರಿಟಿ ಇರುತ್ತೆ, ಯಾಕಂದರೆ ಆ ಬರುವಂತಹ ಅಮೌಂಟ್ ಮೇಲೆ ಆ ಅಥಾರಿಟಿ ಇರುತ್ತೆ. ಕೆಲವೊಂದು ವ್ಯಕ್ತಿಗಳ ಮೇಲೆ ಸ್ವಲ್ಪ ಜೋರು ಮಾಡುವಂತಹ ವ್ಯಕ್ತಿ ಇರುತ್ತೆ, ನಿನ್ಗೆ ಇಷ್ಟೇ ಕೊಡೋದು ಅನ್ನುವಂಥ ಹೇಳೋದಿರುತ್ತೆ. ಯಾಕಂದರೆ ಕಷ್ಟಪಟ್ಟಿರೋದು ನೀವು ತಾನೇ. ಆದರೆ ಉಳಿದಿರುವ ಕುಟುಂಬ ಸದಸ್ಯರಿಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಅಥಾರಿಟಿ ಅವ್ರ ದುಡ್ಡು ಅಂತ ಹೇಳಿಬಿಟ್ಟು ಈ ರೀತಿ ಅಥಾರಿಟಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಇದು ಶೇರ್ ಕೊಡೋದಕ್ಕೆ ಅಥವಾ ಅದನ್ನು ಭಾಗ ಮಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಇಷ್ಟು ಪರ್ಸೆಂಟೇಜ್ ಅಂತ ಕೊಡೋದಕ್ಕೆ ಇಷ್ಟ ಇಲ್ಲ. ಈ ರೀತಿ ನೀವು ಈ ಅಥಾರಿಟಿಯಿಂದ ಮಾತಾಡೋದ್ರಿಂದ, ಸ್ವಲ್ಪ ವ್ಯಂಗ್ಯವಾಗಿ ವಿಮರ್ಶನಾ ರೀತಿಯಾಗಿ ಮಾತಾಡೋದ್ರಿಂದ ಸ್ವಲ್ಪ ಕೆಲವೊಂದು ಸಂದರ್ಭಗಳಲ್ಲಿ ಕಷ್ಟ ಅಲ್ವಾ, ಕಷ್ಟಪಟ್ಟಿರೋದಲ್ವಾ. ಸೊ ಆ ಸಂದರ್ಭದಲ್ಲಿ ಅದು ಇರುತ್ತೆ, ಅಯ್ಯೋ ಕೊಡ್ತಾ ಇದ್ದೀವಲ್ವ, ಅಯ್ಯೋ ಏನು ಮಾಡ್ತಾರೋ ಏನೋ, ಸರಿಯಾಗಿ ಯೂಟಿಲೈಸ್ ಮಾಡ್ಕೊಳ್ತಾರೋ ಏನೋ ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬುದ್ಧಿವಾದಗಳು ಕೂಡ ಹೇಳ್ತಾ ಇರ್ತೀರ. ಬಟ್ ಆ ಬುದ್ಧಿವಾದಗಳು ಹೇಳುವಂಥ ವಿಷಯದಲ್ಲೇ ಸ್ವಲ್ಪ ಶಾಂತವಾಗಿ ಮಾತಾಡಿ, ವ್ಯಂಗ್ಯವಾಗಿ ಮಾತಾಡೋದು, ಕೋಪ ತರಿಸುವಂತಹ ಮಾತಾಡೋದು, ದೂಷಿಸುವ ಸ್ವಭಾವದಲ್ಲಿ ಮಾತಾಡಿದರೆ ಇದಕ್ಕೋಸ್ಕರ, ಈ ಸಮಯಕ್ಕೋಸ್ಕರ, ಈ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರುವಂತಹ ಇತರ ಕುಟುಂಬ ಸದಸ್ಯರು ನಿಮ್ಮ ಜೊತೆ ವಾಗ್ವಿವಾದಗಳಿಗೆ, ಮಾತಿನ ಬರದಲ್ಲಿ ಈ ರೀತಿ ಮನಸ್ಪರ್ಧೆಗಳಿಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ, ಜಗಳಗಳಿಗೆ, ಘರ್ಷಣೆಗಳಿಗೆ, ಈ ರೀತಿ ಕೆಲವೊಂದು ವಿಷಯಗಳು ನಡೆಯೋದಕ್ಕೆ ಚಾನ್ಸಸ್ ಇದೆ, ಪರ್ಟಿಕ್ಯುಲರ್ ಆಗಿ ಮಾರ್ಚ್ ಮಾಸದಲ್ಲಿ. ಆದ್ದರಿಂದ ಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಮಾತಾಡೋದು. ಯಾವ ರೀತಿ ಇದ್ರೂ ಅವ್ರಿಗೆ ಬರಬೇಕಾ, ಸೇರಬೇಕಾಗಿರೋದು ಕೊಡಲೇಬೇಕಾ, ಅವ್ರಿಗೆ ಏನು ಬರುತ್ತೋ ಅದು ನೀಡಲೇಬೇಕಾ. ಬಟ್ ಯಾಕೆ ಸಂಬಂಧಗಳಲ್ಲಿ ಮುರ್ಕೊಳ್ಳೋದು ಯಾಕೆ, ಸಂಬಂಧಗಳಲ್ಲಿ ಬಿರುಗುಳುಗಳನ್ನು ತಂದುಕೊಳ್ಳೋದು ಯಾಕೆ? ಇದರ ಜೊತೆಗೆ ಮೂರನೇ ವ್ಯಕ್ತಿ, ಅವ್ರಿಗೆ ಸಂಬಂಧನೇ ಇರಲ್ಲ, ಮೂರನೇ ವ್ಯಕ್ತಿ ಹೊರಗಡೆಯಿಂದ ಇರುವಂತಹ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿ ನಡೀತಾ ಇರುವಂತಹ ವಿಷಯಗಳನ್ನು ಇದನ್ನು ಒಂದು ಅಡ್ವಾಂಟೇಜ್ ತಗೊಂಡು ಒಂದು ಸಪ್ರೇಟ್ ಗ್ರೂಪ್ಗೆ ಅವರು ಸಪೋರ್ಟ್ ಮಾಡುತ್ತಾ, ಈ ಒಂದು ಪರ್ಟಿಕ್ಯುಲರ್ ಒಂದು ಗ್ರೂಪ್ ಆಫ್ ಪೀಪಲ್ಗೆ ಸಪೋರ್ಟ್ ಮಾಡ್ತಾ ನಿಮ್ಮ ಜೊತೆಗೆ ವಾದ ವಿವಾದಗಳಿಗೆ ಇಳಿಯುವಂಥ ಸಾಧ್ಯತೆ ಇರುತ್ತೆ. ನೀವು ಮತ್ತೆ ಆ ಅತಿರೇಕಕ್ಕೆ ಹೋಗಿ ಇದು ನಮ್ಮ ಫ್ಯಾಮಿಲಿ ವಿಷಯ, ನೀವ್ಯಾರು ಮಧ್ಯದಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ, ಅಲ್ಲೊಂದು ರೀತಿ ಅಂದರೆ ಮನೆಯಲ್ಲಿ ನಡೀತಾ ಇರುವಂತಹ ವಿಷಯಗಳು ಬೀದಿಗೆ ಬರುವಂಥದ್ದು, ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಇರುವಂತಹ ವಿಷಯಗಳು ಈ ಸಮಾಜಕ್ಕೆ ತಿಳಿಯುವಂತಹ ವಿಷಯಗಳು ನಡೆಯೋದಕ್ಕೆ ಚಾನ್ಸಸ್ ಇರೋದರಿಂದ ಇದೆಲ್ಲವೂ ನಡೆಯೋದು ಎಲ್ಲನೂ ಕೂಡ ವಾಕ್ಸ್ಥಾನ, ಮಾತಿನ ಬಗ್ಗೆ ಗಮನವಿರಲಿ, ತಾಳ್ಮೆ ಇರಲಿ. ಅದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಇದೇ ಸಂದರ್ಭಕ್ಕೋಸ್ಕರ ಕಾಯ್ತಾ ಇರುವಂಥ ವ್ಯಕ್ತಿಗಳು, ಸರಿ ಬೇಡ ಇಲ್ಲಿರೋದು ಬೇಡ, ನೀವ್ಯಾದರೂ ಇರ್ರಿ, ಇಲ್ಲ ನಾವಾದರೂ ಇರ್ತೇವೆ, ಅಥವಾ ಕುಟುಂಬದಿಂದ ಅಂದರೆ ಇಲ್ಲಿ ಏನಾಯಿತು, ಒಂದು ಸಣ್ಣ ವಿಷಯ ಯಾವುದೋ ಒಂದು ರೀತಿ ಅಥಾರಿಟಿಯಿಂದ ಮಾತಾಡಿರುವಂತಹ ವಿಷಯವನ್ನು ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಕುಟುಂಬದಲ್ಲಿ ಬಿರುಕುಗಳನ್ನು ಮೂಡಿಸಿ ಒಡೆದೋಗುವಂತಹ ಸಾಧ್ಯತೆಗಳಿರುವ ಕಾರಣದಿಂದ ಅದೆಲ್ಲ ನಡೆಯೋದು ಬಿಕಾಸ್ ಆಫ್ ಮಾತು, ವಾಕು. ಆದ್ದರಿಂದ ಮಾತಿನ ಬಗ್ಗೆ ಗಮನ ಇರಲಿ. ಇನ್ನು ಈ ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಯ ಆಗಮನ ಆಗಿರ್ಬೋದು, ಮೂರನೇ ವ್ಯಕ್ತಿ ಇನ್ವಾಲ್ವ್ಮೆಂಟ್ಗೆ ಅಷ್ಟು ಜಾಸ್ತಿ ಚಾನ್ಸ್ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಸಂದರ್ಭದಲ್ಲಿ ನಿಮ್ಮ ವಿಷಯಗಳು ನಿಮಗೆ ಪರಿಷ್ಕಾರ ಮಾಡೋದು ಅಥವಾ ವಿಷಯಗಳನ್ನು ಸೆಟಲ್ ಮಾಡೋದು, ಸಾಲ್ವ್ ಮಾಡೋದು ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಪ್ಲೀಸ್ ಡೋಂಟ್ ಗಿವ್ ದೆಮ್ ಅ ಸ್ಪೇಸ್. ಯಾರಾದರೂ ಮಧ್ಯದಲ್ಲಿ ಬಂದರೂ ಕೂಡ ಸೊ ಈ ವಿಷಯಗಳ ಅವ್ರ ಮುಖಾಂತರ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ.
ಅದರಿಂದ ತಾಳ್ಮೆ ಬೇಕಾಗಿರುತ್ತೆ, ಮಾತಿನ ಬಗ್ಗೆ ಗಮನ ಇರಬೇಕಾಗಿರುತ್ತೆ. ಇದೇ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ, ಅದು ಹಿರಿಯರಿಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ವ್ಯಕ್ತಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗೋದಾಗಿರ್ಬೋದು, ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಗೆ ಹಣಕಾಸಿನ ಸಮಸ್ಯೆಗಳು ಉಂಟಾಗೋದಾಗಿರ್ಬೋದು. ಆ ಸಂದರ್ಭದಲ್ಲಿ ಯಾರಿಗೆ ನಮಗೇನು, ನಮ್ಗೆ ಯಾಕೆ, ನಾವ್ಯಾಕೆ ನೋಡ್ಕೋಬೇಕು, ಈ ರೀತಿ ವಿಷಯಗಳೆಲ್ಲ ನಡೀತಾ ಇದೆಯಲ್ವಾ ಅನ್ನುವಂತಹ ವಿಷಯಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅವರ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿ ಆ ವ್ಯಕ್ತಿಗೆ ಸಹಾಯ ಮಾಡದೆ ಕೊನೆಗೆ ನಿಮಗೆ ಆ ಜವಾಬ್ದಾರಿ ಬರುವಂತಹ ಸಾಧ್ಯತೆಯೂ ಇರುತ್ತೆ. ಸೊ ಈ ರೀತಿ ನಿಮ್ಮ ಕುಟುಂಬ ಸದಸ್ಯರ ವರ್ತನೆ, ಅವರ ಕೇರಿಂಗ್, ಅಂದರೆ ಒಟ್ಟಾಗಿ ಈ ಸಂದರ್ಭದಲ್ಲಿ ಇಷ್ಟು ದಿನಗಳಲ್ಲ ಮುಖ್ಯ. ಈಗ ಹಣಕಾಸು ಬಂದಾಗ ಅಥವಾ ಕೆಲವೊಂದು ಕೋಪದಲ್ಲಿ ಏನಾದರೂ ಮಾತಾಡಿದಾಗ ಯಾರು ಅರ್ಥ ಮಾಡ್ಕೊಳ್ತಾರೆ, ಯಾರ ಮುಖವಾಡ ಯಾವ ರೀತಿ ಇರುತ್ತೆ, ಯಾರು ನಮ್ಮವರು, ಕಷ್ಟ ಅಂತ ಬಂದರೆ ಯಾರು ಕೈ ಹಿಡಿತಾರೆ ಅನ್ನುವಂತಹ ಕೆಲವೊಂದು ಕಹಿ ಸತ್ಯ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದು ಒರಿಜಿನಲ್ಲಾಗಿ ಸತ್ಯ ಅಲ್ಲ, ಇದು ಕಹಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಳುವಂಥ ಸಮಯ ಮಕರ ರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ಇರುತ್ತೆ. ನಿಜವಾದ ಮುಖವಾಡಗಳನ್ನೋದು ಹೊರಗಡೆ ಬರುತ್ತೆ ಈ ಸಂದರ್ಭದಲ್ಲಿ. ಇಷ್ಟೂ ದಿನಗಳ ಕಾಲ ನಿಮಗೆ ಕೊಟ್ಟಿರುವಂತಹ ಮರ್ಯಾದೆ ನಿಮ್ಮಿಂದ ಏನು, ದೇ ಆರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಯು ಅನ್ನುವಂತಹ ವಿಷಯಗಳ, ಅಥವಾ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ, ಅಭಿಮಾನ, ಗೌರವ ಇದೆಯಾ ಅನ್ನೋದು ಈ ಸಂದರ್ಭದಲ್ಲಿ ಬೆಳಕಿಗೆ ಬರೋದಕ್ಕೆ, ನಿಮಗೆ ಗೊತ್ತಾಗೋದಕ್ಕೆ ಅನುಕೂಲ ಇರುತ್ತೆ. ಇಷ್ಟೂ ವಿಷಯಗಳಲ್ಲಿ ಏನಾದರೂ ಒಳ್ಳೆಯದಾಗ್ತಾ ಇದೆ ಅಂದರೆ, ದಶಮ ಪಂಚಮಾಧಿಪತಿಯಾಗಿರುವಂತಹ ಶುಕ್ರ ಉಚ್ಚ ಸ್ಥಾನವಾಗಿರುವಂತಹ ಮೀನರಾಶಿಗೆ ಹೋಗ್ತಾ ಇರೋದರಿಂದ ಈ ಸಂದರ್ಭಗಳಲ್ಲಿ, ಅಂದರೆ ಯಾಕೆ ಈ ಕುಟುಂಬಸ್ಥರು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ, ಬುಧ ವಕ್ರನಾಗಿ ಉದ್ಯೋಗದಲ್ಲಿ ಸಮಸ್ಯೆಗಳು, ಅಲ್ಲಿ ಮಾತು ಅಲ್ಲಿರುವಂತಹ ಫ್ರಸ್ಟ್ರೇಷನ್, ಕುಟುಂಬದಲ್ಲಿರುವಂತಹ ಫ್ರಸ್ಟ್ರೇಷನ್, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ, ಮತ್ತು ನಮಗೆ ಸಾಂತ್ವನ ನೀಡೋರು ಯಾರು? ಎಸ್, ಅದನ್ನೇ ನಾನು ಹೇಳೋಕ್ಕೆ ಬರ್ತಾ ಇದ್ದೀನಿ. ದಶಮ ಪಂಚಮಾಧಿಪತಿಯಾಗಿರುವಂತಹ ಶುಕ್ರ ಶನಿಯ ಜೊತೆ ಇರೋದರಿಂದ, ಉಚ್ಚ ಸ್ಥಾನಕ್ಕೆ ಹೋಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿರುವಂತಹ ನಿಮ್ಮ ಕುಟುಂಬದಲ್ಲಿರುವಂತಹ ಸ್ತ್ರೀ, ಅದು ನಿಮ್ಮ ಜೀವನ ಸಂಗಾತಿಯಾಗಿರಬಹುದು, ನಿಮ್ಮ ಸಹೋದರಿಯಾಗಿರ್ಬೋದು, ಅಥವಾ ನಿಮ್ಮನ್ನು ವಿಪರೀತವಾಗಿ ಅಭಿಮಾನಿಸುವಂತಹ ನಿಮ್ಮ ಸ್ತ್ರೀಯಾಗಿರಬಹುದು, ನಿಮ್ಮ ಆಪ್ತ ಸ್ನೇಹಿತರಾಗಿರ್ಬೋದು, ನಿಮ್ಮ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಸಹೋದ್ಯೋಗಿಯಾಗಿರ್ಬೋದು, ಅಥವಾ ನಿಮ್ಮ ಮೇಲಧಿಕಾರಿಯಾಗಿರ್ಬೋದು. ಅಯ್ಯೋ, ಇಷ್ಟು ಒಳ್ಳೆಯ ವ್ಯಕ್ತಿಗಳು, ಈ ರೀತಿ ಸಮಸ್ಯೆಗಳಿದೆಯಾ ಮನೆಯಲ್ಲಿ, ನಾನು ಅದನ್ನು ಬಗೆಹರಿಸ್ತೇನೆ, ನಾನು ಅವ್ರ ಹತ್ರ ಮಾತಾಡ್ತೇನೆ, ನಾನು ಈ ವಿಷಯಗಳನ್ನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅವ್ರಿಗೆ ಹೇಳುವಂತಹ ಕೆಲವೊಂದು ಸಹಕಾರದಿಂದ, ಸಜೆಷನ್ಸಿಂದ, ಅವರು ನೀಡುವಂತಹ ಕೆಲವೊಂದು ವಿಷಯಗಳ ಮುಖಾಂತರ, ಹೆಲ್ಪ್ ಮಾಡುವಂಥ ಮುಖಾಂತರ ಈ ರೀತಿ ಕೆಲವೊಂದು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಒಬ್ಬ ಹೊಸ ವ್ಯಕ್ತಿ, ಅಧಿಕಾರ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿ, ಯಾಕೆ ನಿಮ್ಗೆ ಈ ರೀತಿ ಇಷ್ಟು ಒಳ್ಳೆಯ ಕುಟುಂಬ ಈ ಚಿಕ್ಕ ವಿಷಯಕ್ಕೆ ಈ ರೀತಿ ಮಾಡ್ತಾ ಇರ್ತಾರ, ನಾನು ಮಾತಾಡ್ತೀನಿ ಅವ್ರ ಜೊತೆ ಅಂತ ಉನ್ನತ ಹುದ್ದೆಯಲ್ಲಿರುವಂತಹ ಒಬ್ಬ ಸ್ತ್ರೀ ಸಹಕಾರದಿಂದ, ಸಹಾಯದಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಪರಿಷ್ಕಾರ ಆಗೋದಕ್ಕೆ ಕಾರಣ ಆಗುತ್ತೆ ಆ ಸ್ತ್ರೀಯ ಮುಖಾಂತರ. ಇನ್ನು ಈ ಸಂದರ್ಭದಲ್ಲಿ ಈ ಕುಟುಂಬ, ಈ ಚಕಮಕಿ ಮಧ್ಯೆ, ಈ ಕೆಲವೊಂದು ವಿಷಯಗಳ ಮಧ್ಯೆ, ಈ ಅತಂತ್ರಗಳ ಮಧ್ಯೆ ವೃತ್ತಿಯಲ್ಲಿ ಫೋಕಸ್ ಮಾಡೋಕ್ಕಾಗದೆ ಇರುವಂತಹ ವೃತ್ತಿಯನ್ನು ಬದಲಾಯಿಸೋಣ, ಅಥವಾ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಣ. ಈಗ ಉದ್ಯೋಗ ಮಾಡ್ತಾಯಿದ್ರೆ ಸಾಕು, ಉದ್ಯೋಗ ಮಾಡಿದ್ದು ಯಾವುದಾದ್ರೂ ಕುಟುಂಬದಿಂದ ಮಾಡ್ಕೊಂಡು ಬಂದಿರೋವಂಥದ್ದು, ಕೃಷಿ ಆಗಿರ್ಬೋದು, ಅಥವಾ ಮತ್ತೊಂದು ಯಾವುದಾದ್ರೂ ಬಿಸ್ನೆಸ್ ಆಗಿರ್ಬೋದು, ಬೇರೆ ಆಪ್ಷನ್ ಏನಾದರೂ ಹುಡುಕೊಳ್ಳೋಣ ಅನ್ನುವಂತಹ ಕೆಲವೊಂದು ಯೋಚನೆಗಳು ಅನ್ನೋದು ಕೂಡ ಈ ಮಾಸದಲ್ಲಿ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಫೈನಲ್ ಆಗಿ, ಒಟ್ಟಾಗಿ ಈ ಮಾಸದಲ್ಲಿ ನಿಮ್ಮ ಕುಟುಂಬಸ್ಥರ ನಿಜ ಬಣ್ಣ, ನೈಜ ವರ್ತನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಏನೇ ಆದ್ರೂ ಒಳ್ಳೆಯದೇ ಅಂತ ಹೇಳ್ತಾ ಇರ್ತೀರಲ್ವ. ಸೊ ಆದ್ದರಿಂದ ಏನೇ ಈ ರೀತಿ ವಿಷಯಗಳಲ್ಲಿ ಬಂದರೂ, ಬಟ್ ನೀವು ತಪ್ಪಿತಸ್ಥರಾಗಬೇಡಿ. ನಿಮ್ಮ ಮೇಲೆ ಅಲ್ಲ ಸಲ್ಲದ ಆರೋಪಗಳು ಬರೋದಕ್ಕೆ ಚಾನ್ಸ್ ಕೊಡಬೇಡಿ. ಮಾತಿನ ಬಗ್ಗೆ ಗಮನ ಇರಲಿ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ, ರಾಹುವಿನ ಒಳ್ಳೆಯ ಅನುಗ್ರಹಕ್ಕೋಸ್ಕರ ಪ್ರತಿದಿನವೂ ಓಂ ದುಂ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರಾರಾಧನೆಯನ್ನು ಮಾಡುವುದರಿಂದ ಶುಕ್ರವಾರದ ದಿನ ರಾಹುಕಾಲ ಸಮಯದಲ್ಲಿ ಈ ಪರ್ಟಿಕ್ಯುಲರ್ ಆಗಿ ದುರ್ಗಾದೇವಿ ಅಥವಾ ಅಮ್ಮನವರ ಶಕ್ತಿ ದೇವತೆ, ಗ್ರಾಮ ದೇವತೆ ದೇವಸ್ಥಾನಗಳಲ್ಲಿ ಹೋಗಿ ದೀಪಾರಾಧನೆ ಮಾಡುವುದು, ಅಲ್ಲೇ ಸಂಕಲ್ಪ ಮಾಡಿಸೋದಂಥ ಮುಖಾಂತರ ಆಗಿರ್ಬೋದು.
ಮುಖ್ಯವಾಗಿ ಕುಜನ ಅನುಗ್ರಹಕ್ಕೋಸ್ಕರ ಪ್ರತಿ ಮಂಗಳವಾರ ಈ ಅರಳಿ ಮರ ಮಧ್ಯದಲ್ಲಿ ಪ್ರತಿಷ್ಠೆ ಮಾಡಿರುವಂತಹ ನಾಗ ಪ್ರತಿಷ್ಠೆಯನ್ನು 11 ಬಾರಿ ಪ್ರದಕ್ಷಿಣೆ ಮಾಡುವುದರಿಂದ ಮತ್ತು ಕೆಂಪು ಹೂವಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡುವುದರಿಂದ, ಲಕ್ಷ್ಮೀ ನೃಸಿಂಹಸ್ವಾಮಿ ಆರಾಧನೆ ಮಾಡುವುದರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಈ ಅತಿರೇಕಕ್ಕೆ ಹೋಗದೆ, ಮಾತುಗಳು ಅತಿರೇಕಕ್ಕೆ ಹೋಗದೆ ಎಲ್ಲ ವಿಷಯಗಳು ಅನುಕೂಲವಾಗಿರಲಿ. ಆ ಶ್ರೀಮನ್ನಾರಾಯಣನ ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.